ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಸ್ಯಾಟರ್ಡೇದೇ ಕಂಟಿನ್ಯೂಷನ್ ವ್ಲಾಗ್ ಇದು. ಸೊ ಸಾಯಂಕಾಲ ನಾನು ಕಾಲೇಜಿಂದ ಬಂದಮೇಲೆ ಯಶು ಎಲ್ಲ ಬಂದಾದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಏಕೆ ಅಂತಂದರೆ ಮೊದಲ ಶ್ರಾವಣ ಶನಿವಾರ, ಹಾಗಾಗಿ ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿರುವಂಥದ್ದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಶನೇಶ್ವರನ ದರ್ಶನ ಮಾಡಿ ಹೊರಗೆ ಬಂದ ತಕ್ಷಣ ನಮ್ಗೆ ಅನ್ನಿಸ್ತು ಏನೋ ಸ್ಪೆಷಲ್ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ. ಸೊ ದಟ್ ಜಾತ್ರೆ ನಡೀತಿದೆ, ಎಲ್ಲ ದೇವರುಗಳಿಗೂ ಒಂದು ಒಳ್ಳೆ ಪಲ್ಲಕ್ಕಿ ಮೆರವಣಿಗೆ ಜೊತೆಗೆ ಈ ಥರ ಲೈಟಿಂಗ್ಸು ತುಂಬ ಜೋರು ಹಬ್ಬ ನಡೀತಿದೆ ಚಿಕ್ಕಬಳ್ಳಾಪುರದಲ್ಲಿ. ಸೊ ಅದೆಲ್ಲ ನೋಡಿಕೊಂಡು ನಾವು ಹೊರಟಿರೋ ಅಂಥದ್ದು ಡಿ ಮಾರ್ಟ್ಗೆ. ಲೆಟ್ಸ್ ಗೋ. ಎಸ್, ಇನ್ನು ಡಿ ಮಾರ್ಟಲ್ಲಿ ಏನೋ ಶಾಪಿಂಗ್ ಮಾಡಬೇಕು ಅಂತ ಏನು ಅಂದ್ಕೊಂಡು ಬರಲಿಲ್ಲ, ಬಟ್ ಹೊರಗಡೆ ಹೋಗಿ ಬರೋಣ ಅಂತ ಅಷ್ಟೇ ಬಂದಿದ್ದು. ಬಟ್ ಭರ್ಜರಿ ಶಾಪಿಂಗ್ ಅಂತೂ ಆಗೋಯ್ತು. ಒಳಗಡೆ ಎಲ್ಲ ವಿಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ. ಸೊ ಹೊರಗಡೆ ಬಂದು ಬಿಲ್ಲಿಂಗ್ ನಡೀತಿದೆ ಇಲ್ಲಿ. ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ 5,000 5,500ಕ್ಕೆ ನಾವು ತೊಗೊಂಡಿದ್ದೀವಿ. ಬಟ್ MRP ಮೇಲೆ 7,300 ಏನೋ ಉಳಿದಿದೆ. ಅದು ಹೇಗೆ ಅನ್ನೋದು ಸ್ವಲ್ಪ ಕುತೂಹಲಕಾರಿ. ನಮ್ಮ ಸರ್ ಕೂಡ ಒಂದು ಸತಿ ಹೇಳ್ತಾಯಿದ್ರು 5,000ಕ್ಕೆ ತೊಗೊಂಡೆ 10,000 ಉಳೀತು ಅಂತ. ಸೊ ನಮ್ಮದು ಇವತ್ತು ಹಾಗೆ ಆಗಿದೆ. ಕಂಪ್ಲೀಟ್ ವಿಡಿಯೋ ನಾನು ಮತ್ತೆ ಹಾಕ್ತೀನಿ. ಏನೇನು ತೊಗೊಂಡ್ವಿ, ಯಾಕೆ ಇಷ್ಟೊಂದು ಉಳಿದಿದೆ MRP ಮೇಲೆ 7,000 ಸಮಥಿಂಗ್ ಅಂತ, ಅದರದ್ದೇ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಏನೇನು ತೊಗೊಂಡಿದ್ದೀನಿ ಅಂತ ಕೂಡ. ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೂ ಅರ್ಥ ಆಗುತ್ತೆ. ಸೊ ಅದು ನಾಳೆ ಬರ್ಬೋದು ಅನಿಸುತ್ತೆ ವಿಡಿಯೋ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಶಾಪಿಂಗ್ ಮಾಡಿಕೊಂಡು ಬರ್ತಾ ಹಂಗೇ ಐಸ್ ಕ್ರೀಮ್ ತೊಗೊಂಬಂದಿದ್ದು. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕಾಗುತ್ತಾ, ಬಟ್ ತಿಂದರೂ ಹೆಂಗಿರುತ್ತೆ ಗೊತ್ತಾ. ಸೊ ನನಗಂತೂ ತುಂಬ ತಿನ್ನಬೇಕು ಅನ್ನಿಸ್ತಿದೆ, ಬಟ್ ತಿನ್ನೋಕ್ಕಾಗ್ತಿಲ್ಲ, ಆ ಥರ ಫೀಲ್ ಆಗ್ತಿತ್ತು. ಎಸ್, ಇದು ನೆಕ್ಸ್ಟ್ ಡೇ ಸಂಡೇ. ಇವತ್ತು ಕೂಡ ಆಳುಗಳು ಬಂದಿದ್ದಾರೆ, ಅದಕ್ಕೆ ನಾನು ಅಡುಗೆ ಮಾಡಿಕೊಂಡು ತೊಗೊಂಡು ತೋಟಕ್ಕೆ ಹೋಗಬೇಕು. ಇವತ್ತು ಕಿರಣ್ ತೋಟದ ಹತ್ರನೇ ಇದ್ದಾರೆ. ಸೊ ಅಡುಗೆ ಮಾಡೋದು ನಾನೇ, ತೊಗೊಂಡು ಹೋಗೋದು ನಾನೇ ಆಗಿತ್ತು ಇವತ್ತು. ನೋಡ್ತಿರ್ಬೋದು ನೀವು ಯಾವ ರೀತಿ ಆಳುಗಳು ಪೇಸ್ಟ್ ಮಾಡ್ತಿದ್ದಾರೆ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು. ಇದಕ್ಕೆ ಇವತ್ತು ಬಂದಿರೋ ಅಂಥದ್ದು ಕೆಂಪಗಿರುತ್ತೆ ಕಿರುಮಂಚ್ ಅಂತೇಳಿ, ಇದನ್ನು ಪೇಸ್ಟ್ ಮಾಡುವಂಥದ್ದು. ಸ್ಪಂಜ್ ಇರುತ್ತೆ, ಸ್ಪಂಜಲ್ಲಿ ಡಿಪ್ ಮಾಡಿ ಪೇಸ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಚೆನ್ನಾಗಿ ಓಪನ್ ಆಗಲಿ ಅಂದ್ಬಿಟ್ಟು ಈ ಕೆಲಸ ಮಾಡುವಂಥದ್ದು. ಕಟ್ಟಿಂಗ್ ಆಫ್ಟರ್ ಡೇನಾದರೂ ಮಾಡ್ಬೋದು, ಅಥವಾ ಒಂದಿನ ಬಿಟ್ಟು ಬೇಕಿದ್ದರೂ ಮಾಡ್ಬೋದು. ಇದು ಪ್ರತಿಯೊಂದು ಕಟ್ಟಿಂಗು ಮಾಡಲೇಬೇಕಾಗತ್ತೆ, ಬ್ಯಾಕ್ ಆ್ಯಂಡ್ ಫ್ರೂಟ್ ಎರಡೂ ಕೂಡ. ಸೊ ಹೀಗಿತ್ತು ಸ್ನೇಹಿತರೆ ನನ್ನ ಒಂದು ಸ್ಯಾಟರ್ಡೇ ಸಂಡೇ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಡಿ ಮಾರ್ಟಲ್ಲಿ ಹೇಗೆ ನಾವು ಹಣ ಉಳಿಸಿದ್ದೀವಿ, ಏನೆಲ್ಲ ತೊಗೊಂಡಿದ್ದೀವಿ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಖಂಡಿತ ಆ ವಿಡಿಯೋ ಕೂಡ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.